ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ, ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಬಟ್ ವಾಯ್ಸ್ ಬಂದು ಸ್ವಲ್ಪ ಕೊರ ಅನ್ನೋ ಥರನೇ ಇದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ನಾನು ವೀಡಿಯೋನ ಮಾಡಿರಲಿಲ್ಲ ಜಾಸ್ತಿ. ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಂಚ್ ಬಾಕ್ಸಿಗೆ ನಾನು ಏನೆಲ್ಲ ಹಾಕ್ತಾಯಿದ್ದೀನಿ ಅನ್ನೋದ್ರಿಂದನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಡೈಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಅಂದರೆ ವೀಡಿಯೋ ಡೈಲಿ ಮಾಡಿಕೊಂಡ್ರೂ ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದನ್ನ ಅಟ್ಲೀಸ್ಟ್ 2 ಡೇಸ್ಗೆ ಒನ್ಸ್ ಹಾಕ್ತೀನಿ ಅಂತ. ಬಟ್ ಹೆಲ್ತ್ ಇಶ್ಯೂಸ್ ಇಂದ, ಜೊತೆಗೆ ಇವಾಗ ವಾತಾವರಣ ಸರಿ ಇಲ್ಲದೆ ಇರೋದ್ರಿಂದ ಏನಾದರೂ ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ಬೇಗನೆ ಕಡಿಮೆ ಆಗ್ತಾನೇ ಇಲ್ಲ. ಹಂಗಾಗಿಯೇ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ವೀಡಿಯೋಸ್ ಹಾಕೋದಕ್ಕೆ. ಆದರೆ ನಾನು ಡೈಲಿ ವೀಡಿಯೋ ಹಾಕುವಾಗ ಏನಾಗ್ತಾ ಇದೆ ಅಂತಂದರೆ, ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕುವಾಗ ವ್ಯೂಸ್ ನನಗೆ ಕಡಿಮೆ ಅಂತ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಹಾಕೋದಕ್ಕೂ ಬೇಜಾರಾಗುತ್ತೆ. ಯಾಕಂದರೆ ಒಂದು 4 ಡೇಸ್ 5 ಡೇಸಿಗೆ ಒನ್ ಟೈಮ್ ಹಾಕಿದಾಗ ಬರುವಷ್ಟೇ ವ್ಯೂಸು ಇವಾಗಲೂ ಬರುತ್ತೆ ಅಂತ ಅಂದಾಗ ಡೈಲಿ ವೀಡಿಯೋನ ನಾನು ಅಷ್ಟು ಕಷ್ಟಪಟ್ಕೊಂಡು ಹಾಕಿ ಏನು ಪ್ರಯೋಜನ ಅಂತ ಒಂದು ಸೈಡಲ್ಲಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ನನಗೆ ಬೇಜಾರಾಗಿ ವೀಡಿಯೋ ಎಡಿಟ್ ಮಾಡೋದಕ್ಕೂ ಹಾಕೋದಕ್ಕೂ ಅಪ್ಲೋಡ್ ಮಾಡೋದಕ್ಕೂ ಸ್ವಲ್ಪ ಮನಸ್ಸು ಅಷ್ಟು ಇದು ಅನಿಸಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಡೈಲಿ ವೀಡಿಯೋ ಹಾಕಿದ್ರೆ ಯಾರ್ಯಾರೆಲ್ಲ ನೋಡ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ವೀಡಿಯೋ ಹಾಕೋದ್ರಿಂದ ಯಾರಿಗೆಲ್ಲ ಖುಷಿ ಆಗ್ತಾ ಇದೆ ಹಾಕಿ ಅಂತ ಹೇಳಿದ್ರೆ ನಾನು ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಕಮೆಂಟ್ ಮಾಡೋದ್ರಲ್ಲಿ ನೀವೇನು ದುಡ್ಡು ಕೊಡಬೇಕಾಗಿಲ್ಲ. ವೀಡಿಯೋಸ್ ನೋಡ್ತೀರಾ ತುಂಬ ಜನ, ಏನು ಕಮೆಂಟ್ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತೀನಿ, ಒಂದೇ ಒಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಓಕೆನಾ? ಈಗ ಲಂಚ್ ಬಾಕ್ಸಿಗೆ ಇವಾಗ ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ಮಾಡಿದ್ದೆ. ಈ ಒಂದು ಕಾಂಬಿನೇಷನ್ ನಾನು ತುಂಬ ದಿನ ಆಯಿತು ಮಾಡಿಲ್ಲ ಅಂತ ಮಕ್ಕಳು ಕೇಳ್ತಾನೆ ಇದ್ದರು. ಅಂದರೆ ದೋಸೆ ಮಾಡ್ತಾಯಿದ್ದೆ, ದೋಸೆಗೆ ಬೇರೆ ಏನೇನೋ ಮಾಡ್ತಾಯಿದ್ದೆ. ಹಂಗಾಗಿ ಇವತ್ತು ನಂಗೆ ಸ್ವಲ್ಪ ರಿಸ್ಕ್ ಅನಿಸಿದ್ರು ಪರವಾಗಿಲ್ಲ ಅಂತ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣಿತ್ತು. ಕಲ್ಲಂಗಡಿ ಹಣ್ಣು ಕೂಡ ನಾನು ವಾತಾವರಣ ಹಿಂಗಿದೆ, ಜೊತೆಗೆ ನನ್ನ ಒಂದು ಈ ಸಿಚುವೇಶನ್ ನೋಡಿ ಕಲ್ಲಂಗಡಿ ಹಣ್ಣು ತಂದಿದ್ದೀರಲ್ಲ ಅಂತ ನಮ್ಮ ಮನೆಯವ್ರಿಗೆ ಬೈತಾ ಇದ್ದೆ. ಬಟ್ ಅವ್ರಿಗೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾಯಿದ್ರು. ಮಕ್ಳಿಗೆ ಸ್ವಲ್ಪ ಬಾಕ್ಸಲ್ಲಿ ಹಾಕಿದ್ದೆ, ಯಾಕಂದರೆ ಮಧ್ಯಾಹ್ನ ಟೈಮ್ ತಿಂದರೆ ಓಕೆ, ಬೆಳಿಗ್ಗೆ ಮತ್ತು ಸಂಜೆ ಅಷ್ಟು ಸೇಫ್ ಅಲ್ಲ ಅನ್ನಿಸ್ತು ನನಗೆ. ಹಾಗಾಗಿ ಬಾಕ್ಸಿಗೆ ಹಾಕಿದ್ದೀನಿ. ಇಲ್ಲಿ ಆಮೇಲೆ ಮಕ್ಳಿಗೂ ತಿಂಡಿ ಹಾಕ್ಕೊಟ್ಟಿದ್ದೆ. ನನ್ನ ಮಗಳು ಇವಾಗ 1 ವೀಕ್ ಮೇಲಾಯಿತು ಅನಿಸುತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟು ಸರಿಯಾಗಿ ತಿಂತಾನೆ ಇಲ್ಲ. ಹಾಗಾಗಿ ಹೊಡೆಯೋದೊಂದು ಬಾಕಿ ಇತ್ತು ಅನ್ನೋ ಥರ ಜೋರು ಮಾಡ್ತಾಯಿದ್ದೆ ಅವಳಿಗೆ. ಅದನ್ನೇ ಹೇಳ್ತಾ ಇದ್ದೆ, ನಂಗೆ ಹೊಟ್ಟೆ ಸರಿ ಇಲ್ಲ ಮಮ್ಮಿ, ಅದಕ್ಕೆ ತಿನ್ನೋಕ್ಕಾಗ್ತಿಲ್ಲ, ವಾಶ್ರೂಮ್ಗೆ ತುಂಬ ಸಲ ಹೋದೆ ನೋಡಿದ್ರಲ್ಲ ಅಂತ ಅವಳು ಕೋಪದಿಂದ ಹೇಳ್ತಾ ಇದ್ಲು. ಬಟ್ ಏನು ಅಂತಂದರೆ 1 ವೀಕಿಂದನೂ, ಇವತ್ತಿಂದೇ ಪ್ರಾಬ್ಲಮ್ ಅಲ್ಲ, 1 ವೀಕಿಂದನೂ ಸರಿ ಊಟ ಮಾಡ್ತಿಲ್ಲಲ್ಲ ಅಂತ ಯಾವ ತಾಯಿಯಂದ್ರಿಗಾದ್ರೂ ಹಂಗೆ ಬೇಜಾರು ಅನ್ಸುತ್ತಲ್ವ. ಮತ್ತು ಇವತ್ತು ಅವರ ಒಂದು ಫೇವ್ರೇಟ್, ಅಂದರೆ ಅವರೇ ಕೇಳಿ ಮಾಡಿಸ್ಕೊಂಡಿರುವಂಥ ಒಂದು ಕಾಂಬಿನೇಷನಲ್ಲಿ ಮಾಡಿಕೊಟ್ಟಿರೋದು, ಅದನ್ನು ತಿಂದಿಲ್ಲ ಅಂದಾಗ ನಂಗೆ ಬೇಜಾರಾಗುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಹೇಳ್ತಾ ಇದ್ದೆ. ಆಮೇಲೆ ನನ್ನ ಹಸ್ಬೆಂಡು ಒಬ್ರಿಗೆ ಹೇಳಿದ್ದು ನೋಡಿ ಇನ್ನೊಬ್ಬರು ತಿಳ್ಕೊತಾರೆ ಅಂದ್ರಲ್ಲ, ಹಂಗಾಯಿತು ಕತೆ. ನನ್ನ ಹಸ್ಬೆಂಡು ಇಡ್ಲಿ ದೋಸೆ ಏನಾದರೂ ಮಾಡಿದ್ರೆ ತಿನ್ನೋದಿಲ್ಲ. ಬಟ್ ಅವರಿಗೆ ಬೈತಾ ಇದ್ದಿದ್ದು ನೋಡಿಬಿಟ್ಟು ಹಾಕ್ಕೊಟ್ಟಿದ್ದು ಸುಮ್ಮನೆ ತಿನ್ಕೊಂಬಿಟ್ರು, ಏನೂ ಮಾತಾಡಿಲ್ಲ. ಒಂದು ಸಾಕು ನನಗೆ, ಅರ್ಧ ಸಾಕು ಈ ಥರ ಹೇಳೋರು. 3 ದೋಸೆ ಹಾಕ್ಕೊಟ್ರೆ ಸುಮ್ಮನೆ ತಿಂದರು. ನಂಗೆ ಅದು ನಗು ಬರ್ತಾಯಿತ್ತು ಒಳಗೆ. ಅದಾದಮೇಲೆ ಸಂಜೆ ಸ್ವಲ್ಪ ವೀಡಿಯೋನ ಕಂಟಿನ್ಯೂ ಮಾಡಿದೆ. ಅಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಫ್ಲಿಪ್ಕಾರ್ಟಿಂದ ನಾನು ರೇಷನ್ನ ಆರ್ಡರ್ ಮಾಡಿದ್ದೆ. ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಗ್ರೋಸರಿ ಎಲ್ಲ ಕಾಳೆಲ್ಲ ಎಲ್ಲಾದರೂ ಹಾಳಾಗಿರೋದು ಕೊಟ್ಬಿಟ್ರೆ, ಈ ಥರ ಒಂದು ಮೈಂಡ್ಸೆಟ್ಟು. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದಲ್ವ, ಹಂಗಾಗಿ. ಆಮೇಲೆ ನಾನು ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡುವಾಗ ನಾನು ಅಷ್ಟೇ ಎಣ್ಣೆ, ಸೋಪು ಈ ಥರದ್ದೆಲ್ಲ ಮಾತ್ರನೇ ಆರ್ಡರ್ ಮಾಡ್ತೀನಿ, ಕಾಳು ಕಡ್ಡಿಗಳೆಲ್ಲ ಮಾಡಲ್ಲ ಅಂತ. ಆಮೇಲೆ ನನಗೆ ಸ್ವಲ್ಪ ಭಯ ಇತ್ತು ಅದು ಬರೋವರೆಗೂ. ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿನೇ ಆರ್ಡರ್ ಮಾಡಿದ್ದೆ. ಬಟ್ ಇದೆಲ್ಲ ಬಂದಮೇಲೆ ಚೆಕ್ ಮಾಡ್ತಾ ಇದ್ವಿ. ಮತ್ತು ಪ್ರೈಸು ಅಷ್ಟೇ, ಹೊರಗಡೆಗೆ ಹೋಲಿಸ್ಕೊಂಡ್ರೆ ಪ್ರೈಸ್ ಕಡಿಮೆ ಬರುತ್ತೆ. ಕಡಿಮೆ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಡೌಟ್ ಇದ್ದಿತ್ತು. ಬಟ್ ತುಂಬ ಚೆನ್ನಾಗಿತ್ತು. ಯಾವುದು ಕೂಡ ಹಾಳಾಗುತ್ತೆ ಅಥವಾ ಹಾಳಾಗಿದೆ ಅನ್ನೋ ಥರ ಇರಲಿಲ್ಲ. ನನಗೆ ಏನಿಲ್ಲ ಅಂದ್ರೂ ಅದು ಅಟ್ಲೀಸ್ಟ್ ಜಾಸ್ತಿ ಅಂದ್ರೂ 6 ಮಂತ್ ಬರುತ್ತೆ. ಇನ್ನೂ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ 1 ಇಯರ್ ಆದ್ರೂ ಆಗುತ್ತೆ, ಅಷ್ಟು ರೇಷನ್. ಯಾಕಂದರೆ ನಾನು ಯಾವಾಗ್ಲೂ ರೇಷನ್ನ ಕಾಳೆಲ್ಲ ನಾನು ಆರ್ಡರ್ ಮಾಡುವಾಗ ಬರೀ 1/4 kg ಅಷ್ಟೇ ನಾನು ಆರ್ಡರ್ ಮಾಡೋದು.
ಸ್ವಲ್ಪ ಕಡಿಮೆನೇ. ಹಂಗಾಗ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವಾಗ ಅಲ್ಲಿ 1/4 kg ಸಿಗೋದಿಲ್ಲ, ಎಲ್ಲ ಕಾಳು ಅರ್ಧ kg ಮೇಲೇ ಇದ್ದಿದ್ದು. ಬಟ್ ಅದರಲ್ಲೂ ಬಟಾಣಿ ಒಂದೇನಾಗಿದೆ, ಅರ್ಧ kg ಇದೊಂದು 1 kg ಇದೊಂದು 2 ಪ್ಯಾಕನ್ನು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಏನೋ ಯಾವುದೋ ಒಂದು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಒಂದನ್ನು ಆ್ಯಡ್ ಮಾಡಿದ್ದೀನಿ, ಕ್ಯಾನ್ಸಲೇ ಮಾಡಿಲ್ಲ. ಅದು 1.5 kg ಕಾಳಾಗ್ಬಿಟ್ಟಿದೆ. ಹಿಂಗೆ ಮಾಡಿ ಎಲ್ಲದನ್ನು ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಎಲ್ಲನೂ ಚೆಕ್ ಮಾಡ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇದ್ಬಿಟ್ಟು ದೋಸೆ ಹಿಟ್ಟನ್ನ ನಾನು ಏನು ನಾಳೆಗೇನಾದರೂ ಮತ್ತೆ ಮೀಕೋ ಥರ ಇತ್ತು ಅಂತ ಅಂದ್ಬಿಟ್ರೆ ಫಸ್ಟೇ ಉಪ್ಪು ಅದನ್ನೆಲ್ಲ ಹಾಕೋಕ್ಕಿಂತ ಮುಂಚೆನೇ ಎತ್ತಿಟ್ಬಿಡ್ತೀನಿ. ಜಾಸ್ತಿನೇ ಅನ್ನಿಸ್ತು, ಹಂಗಾಗಿ ಎತ್ತಿಟ್ಟಿದ್ದೆ. ಅದರಲ್ಲಿ ಇವತ್ತು ನಾನು ಪಡ್ಡು ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ನಮ್ಮನೇಲಿ ನಾನು ಮಾಡೋ ದೋಸೆ ಮತ್ತು ಪಡ್ಡು ಎರಡೂ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ಮಾಡ್ತಾಯಿದ್ದೀನಿ. ಪಡ್ಡು ತುಂಬ ಸಿಂಪಲ್ಲು, ಒಂದ್ಸಲ ಶೇರ್ ಮಾಡಿದ್ದೀನಿ ಅನ್ಕೋತೀನಿ, ಬಟ್ ಇತ್ತೀಚಿನವರಿಗೆ ಗೊತ್ತಿಲ್ಲ, ಹಂಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ, ಅದು ಸ್ವಲ್ಪ ಕಟಿ ಅನ್ನೋ ಥರ ಆಗಬೇಕು, ಗರಿ ಥರ ಬರಬೇಕು. ಅಂದರೆ ಅಷ್ಟಾದಮೇಲೆ ನಾನು ಹಸಿಮೆಣ್ಸಿಗೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಲೇಬೇಕು. ಹಿಟ್ಟಲ್ಲಿ ಹಾಕಿದ್ದೀವಿ ಅಂತ ಇದಕ್ಕೆ ಹಾಕಿಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ನಾನಿವಾಗ ಫ್ರೈ ಮಾಡಿಕೊಂಡು, ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಏನು ಸಬ್ಬಸಿಗೆ ಸೊಪ್ಪು ಎರಡೂ ಇರಲೇಬೇಕು ನನಗೆ ಪಡ್ಡು ರೆಸಿಪಿ ಮಾಡ್ತೀನಿ ಅಂದರೆ. ಹಾಗಾಗಿ ನಾನು ನಿನ್ನೆನೇ ಹಿಟ್ಟು ಯಾವಾಗ ಎತ್ತಿಟ್ಟೆ ಅಲ್ವಾ, ಆವಾಗ ಸೊಪ್ಪಿನವ್ರು ಬಂದಿದ್ದರು, ತೊಗೊಂಡು ಇಟ್ಕೊಂಡಿದ್ದೆ. ಇವಾಗ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನು ನಾನು ವಾಶ್ ಮಾಡಿಕೊಡು ಅಂದರೆ ನನ್ನ ಮಗಳು ವಾಶ್ ಮಾಡಿಕೊಡ್ತಾ ಇದ್ಲು. ಅದಾದಮೇಲೆ ನಾನು ಸಣ್ಣದಾಗಿ ಆ ಸೊಪ್ಪು ಕೂಡ ಕಟ್ ಮಾಡಿಕೊಂಡು, ಸೊಪ್ಪು ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಎತ್ತಿಟ್ಕೊಂಡೆ. ಸಂಜೆಗೆ ಸ್ವಲ್ಪ ಬೋಂಡ ಏನಾದರೂ ಮಾಡ್ಕೊಳ್ಳೋಣ ಅಂತ ಅದನ್ನು ಎತ್ತಿಟ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟನ್ನು ಕಟ್ ಮಾಡಿಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಆ ಥರನೂ ಒಂದು ಸಲ ಟ್ರೈ ಮಾಡಿ ನೋಡ್ತೀನಿ. ಯಾಕಂದರೆ ಇವಾಗೆಲ್ಲ ತುಂಬ ಥರ ಪಡ್ಡು ರೆಸಿಪಿ, ದೋಸೆ ರೆಸಿಪಿ ಎಲ್ಲ ಮಾಡ್ತಾರೆ. ನಮ್ಮನೇಲಿ ಈ ಥರ ಮಾಡಿದ್ರೆ, ಮತ್ತು ಬೇರೆ ಯಾವುದಾದ್ರೂ ಟ್ರೈ ಮಾಡ್ತೀನಿ ಅಂತ ಮಾಡಿದ್ರೆ ನನ್ನ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅಂದರೆ ಕೆಲವೊಂದೊಂದು ಅದನ್ನೇ ಹೇಳ್ತಾ ಇರ್ತಾರೆ, ನೀನು ಹೊಸ ಥರ ಟ್ರೈ ಮಾಡೋಕ್ಕಿಂತ ಮುಂಚೆ ಕೇಳು ಮಮ್ಮಿ ಅಂತ. ಅಂದರೆ ಅವರಿಗೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾನು ಅದೇ ಥರದನ್ನು ಟ್ರೈ ಮಾಡೋದಕ್ಕೆ ಏನು ಅವಾಗವಾಗ ಅನ್ಕೋತಾ ಇರ್ತೀನಿ. ಸರ್ಚ್ ಮಾಡಿ ಬೇರೆ ಬೇರೆ ಥರ ಮಾಡಿಕೊಡ್ತಾ ಇರ್ತೀನಿ, ಮಕ್ಕಳಿಗೂ ಕೂಡ ಬೇಜಾರಾಗಬಾರ್ದು ಅಂತ. ಆದ್ರೂ ಸ್ವಲ್ಪ ಊಟದಲ್ಲಿ ಈ ಥರ ಮಾಡ್ತಾಯಿದ್ದಾರಲ್ಲ ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನಾದರೂ ಚೆಕ್ ಮಾಡಿಸ್ಬೇಕಾ ಅಥವಾ ದೃಷ್ಟಿ ಥರ ಏನಾದರೂ ಆಗಿದ್ದರೆ ಅನ್ನೋದೊಂದು ಮೊನ್ನೆ ತಲೆಯಲ್ಲಿ ಬಂದಿದೆ. ದೃಷ್ಟಿ ತೆಗೆಸ್ಬೇಕು ಯಾರ ಹತ್ರನಾದರೂ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ತೆಗೆಸಿ ಅವಳಿಗೆ ಏನಾದರೂ ಸರಿ ಹೋಯಿತು ಅಂದರೆ, ನಿಮ್ಮ ಮನೆಯಲ್ಲೂ ಮಕ್ಕಳಿಗೆ ಏನಾದರೂ ಈ ಥರ ಆಗ್ತಾ ಇದ್ದರೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಇವಾಗ ಅದು ಏನು ಒಗ್ಗರಣೆ ಸೊಪ್ಪು ಎಲ್ಲನೂ ಇತ್ತಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಪಡ್ಡನ್ನು ಹಾಕ್ಕೊಳ್ಳೋದಷ್ಟೇ. ಇವತ್ತು ಅಷ್ಟೇ ಪಡ್ಡನ್ನು ತಿಂತಾರೋ ಇಲ್ವೋ ಈ ಥರ ಅಂದ್ಕೊಂಡಿದ್ದೆ, ಬಟ್ ತುಂಬ ಖುಷಿಪಟ್ಟು ತಿನ್ಕೊಂಡು ಹೋಗಿದ್ದಾರೆ. ಬಾಕ್ಸಿಗೂ ನಂಗೆ ಅಷ್ಟು ಬೇಕು ಇಷ್ಟು ಬೇಕು ಅಂದ್ಕೊಂಡು. ಸದ್ಯ ನನಗೂ ನನ್ನ ಹಸ್ಬೆಂಡ್ಗೂ ಇಲ್ಲ ಅಂದ್ರೂ ಮಕ್ಕಳು ಖುಷಿಯಾಗಿ ತಿಂದ್ರಲ್ಲ ಅನ್ನೋದೊಂದು ಇವತ್ತು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಏನೋ ರೈಸ್ ಐಟಮ್ ಎಲ್ಲನೂ ಆ ಥರ ಮಾಡ್ತಾಯಿದ್ದಾರಾ ಏನೋ ಅನ್ನೋದು ಒಂದಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಮತ್ತು ಜಾಸ್ತಿ ವೀಡಿಯೋಸಲ್ಲಿ ನಾನು ಡೈಲಿ ವೀಡಿಯೋಸ್ ಮಾಡಬೇಕು ಅಂದರೆ ಯಾವ್ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಈ ಥರ ಒಂದು ವೀಡಿಯೋ ಮಾಡಬೇಕು ಅನ್ನೋದೊಂದು ಐಡಿಯಾನೂ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ವೀಡಿಯೋ ಮಾಡೋದು, ಡೈಲಿ ಅದನ್ನೇ ಮಾಡಬೇಕಾ ಅಂತ ಒಂದು ಸೈಡ್ ಅನಿಸ್ತಾ ಇರುತ್ತಲ್ವ. ಈ ಥರದ ವೀಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಸರಿ ಮಾಡೋಣ ಅನ್ನೋದು ನನ್ನ ತಲೆಯಲ್ಲೂ ಬರುತ್ತೆ. ನಾನು ಟೈಲರಿಂಗ್ ಕ್ಲಾಸ್ದು ಕೆಲವೊಂದೊಂದು ನಾನು ಏನಾದರೂ ಸ್ಟಿಚ್ ಮಾಡಿದ್ರೆ ವೀಡಿಯೋಸ್ ಆಗ್ತಾಯಿದ್ದೆ ಅಲ್ವಾ, ಅದು ವ್ಯೂಸ್ ಕಡಿಮೆನೇ ಬರ್ತಾಯಿತ್ತು. ಆದರೆ ವೆರೈಟಿ ಏನಾದರೂ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇವಾಗ ತುಂಬ ಬೇರೆ ಥರ ನಾನೆಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನನಗೆ ಅಂತಲೇ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ, ನಾನು ಸ್ಟಿಚ್ ಮಾಡ್ಕೊಂಡಿರೋ ಅಂಥ ಡ್ರೆಸ್ಸಸ್ ಎಲ್ಲನೂ. ಆಗ ನಿಮಗೊಂದು ಐಡಿಯಾ ಸಿಗುತ್ತೆ. ಅದನ್ನು ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಅದೇನಾದರೂ ಬೇಕು ಅಂತ ಅಂದರೆ ನಾನು ಇನ್ಮೇಲೆ ವೀಡಿಯೋಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ದಿನದ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.